ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಇಂಡಿಯನ್ ರೆಸಿಪಿ ಖಡಾ ಪ್ರಸಾದನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾರ್ತ್ ಇಂಡಿಯನ್ ಸೈಡಲ್ಲಿ ದೇವರ ನೈವೇದ್ಯಕ್ಕೆ ಈ ರೆಸಿಪಿನ ತುಂಬ ಮಾಡ್ತಾರೆ. ಒನ್ ಆಫ್ ದ ಮೌತ್ ಮೆಲ್ಟಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಹೇಳೋದಾದರೆ ಗೋಧಿ ಹಿಟ್ಟದು ಹಲ್ವಾ ಅಂತಾನು ಸಹ ಹೇಳ್ಬೋದು. ಖಂಡಿತ ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿನ ನಾವು ಸಹ ದೇವರ ನೈವೇದ್ಯಕ್ಕೆ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಟ್ ಫಸ್ಟ್ ನಾನಿಲ್ಲಿ ಒಂದು ದಪ್ಪ ತಳ ಇರುವಂತಹ ಬಾಣಲಿನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 200 ml ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು, ತುಪ್ಪ ಬಿಸಿ ಆದಮೇಲೆ 50 ಗ್ರಾಮ್ಸ್ ಅಷ್ಟು ಗೋಡಂಬಿ ಹಾಗೆ 50 ಗ್ರಾಮ್ಸ್ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬಾದಾಮ್ನ ಆ್ಯಡ್ ಮಾಡಿ, ಎರಡನ್ನೂ ಸಹ ಲೈಟಾಗಿ ಬ್ರೌನಿಶ್ ಆಗಿ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೈಡ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಡ್ರೈ ಗ್ರೇಪ್ಸ್ನೂ ಸಹ ಆ್ಯಡ್ ಮಾಡ್ಕೋಬೋದು, ಅದನ್ನು ಚೆನ್ನಾಗೇ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ತೋರಿಸ್ತಾ ಇರೋವಂಥ ಬೌಲಲ್ಲಿ 250 ಗ್ರಾಮ್ಸ್, ಸೊ ಬೌಲ್ ಲೆಕ್ಕ ತಗೊಂಡ್ರೆ 1 ಬೌಲಷ್ಟು, ಗ್ರಾಮ್ಸ್ ಅಂತ ಅಂದರೆ 250 ಗ್ರಾಮ್ಸ್ ಅಂದರೆ 1/4 kg ಆಗೋಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ತುಂಬ ತುಪ್ಪನ ಆ್ಯಡ್ ಮಾಡ್ಕೋತಾರೆ, ಬಟ್ ತಿನ್ನೋವಾಗ ಮುಖಕ್ಕೆ ಹೊಡೆದಂಗೆ ಆಗಬಾರ್ದು ಅಲ್ವಾ, ಫೀಲ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ತಗೊಂಡಿರುವಂಥ ತುಪ್ಪದ ಕ್ವಾಂಟಿಟಿ ಪರ್ಫೆಕ್ಟ್ ಆಗಿದೆ. ಸೊ ನಿಮಗೇನಾದರೂ ಅದೇ ರೀತಿ ಬೇಕು ಅನ್ನೋ ಹಾಗಿದ್ರೆ ತುಪ್ಪನ ನೀವು ಇನ್ನಷ್ಟು ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ಸೊ ನಾನೀಗ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ಸ್ಮೆಲ್ಲು ಹೋಗಬೇಕು, ಅಲ್ಲಿ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ ಅಂತಂದ್ರೂ 10 ಮಿನಿಟ್ಸ್ವರೆಗೂ ಆಗುತ್ತೆ, ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಇದು ತುಪ್ಪ ನಮಗೆ ಗೋಧಿ ಹಿಟ್ಟು ಏನು ಆ್ಯಡ್ ಮಾಡ್ಕೊಂಡಿರ್ತೀವಲ್ವ ತುಪ್ಪದಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಬೇಕದು. ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹಾಕಿದ ತಕ್ಷಣ ಉಂಡೆ ಥರ ಫಾರ್ಮ್ ಆಗುತ್ತೆ ಅಲ್ವಾ, ಆ ರೀತಿ ಉಂಡೆನೆಲ್ಲ ಕ್ಲೀನಾಗಿ ಹೊಡೆದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನು 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಇರುತ್ತೆ. ಹಾಗೆ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ. ಸೊ ನೋಡ್ತಿರ್ಬೋದು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಕಲರು ಮತ್ತು ಟೆಕ್ಸ್ಚರ್ ಯಾವ ರೀತಿ ಇತ್ತು, ಆ್ಯಂಡ್ ಈಗ ಕಲರ್ ಮತ್ತು ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ತುಪ್ಪ ಸೈಡಲ್ಲಿ ಬಿಟ್ಕೊಂಡು ಬರ್ತಾ ಇರುತ್ತೆ ಅಲ್ವಾ ಲೈಟಾಗಿ, ಆ ಟೈಮಲ್ಲಿ ನಾನು ಗೋಧಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಸೇಮ್ ಕಪ್ಪಲ್ಲೇ 1.5 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿರುವಂಥ ತುಪ್ಪ ಸಕ್ಕರೆನ ಅಂದರೆ ಜಾಸ್ತಿ ಸಕ್ಕರೆ ಆಗುತ್ತೆ ಅನ್ನೋದನ್ನು ಡಾಮಿನೇಟ್ ಮಾಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ತುಪ್ಪನ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನಮಗೆ ಪರ್ಫೆಕ್ಟಾಗಿ ಸ್ವೀಟ್ನೆಸ್ ಸರಿ ಹೋಗುತ್ತೆ. ಸ್ವೀಟ್ನೆಸ್ ಜಾಸ್ತಿ ಬೇಡ ಅಂತ ಅನ್ನೋರು ನೀವು ಬೇಕಾದರೆ ಜಸ್ಟ್ 1 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಸಕ್ಕರೆನ ಆ್ಯಡ್ ಮಾಡಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟಿನ ಶಾಖಕ್ಕೇ ಲೈಟಾಗಿ ತುಪ್ಪ ಕರಗ್ತಾ ಬರುತ್ತೆ. ಸೊ ಇದನ್ನು ಸಕ್ಕರೆ ಹಾಕಿದಾದಮೇಲೆ ಇದನ್ನು ಇನ್ನೊಂದು 5 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆ ನಂತರ ನಾನು ತೋರಿಸಿದ್ನಲ್ವ ಗೋಧಿ ಹಿಟ್ಟು ಹಾಕ್ಕೊಂಡಿರೋ ಕಪ್ಪು, ಸೇಮ್ ಕಪ್ಪಲ್ಲೇ 1.5 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಗೋಧಿ ಹಿಟ್ಟಲ್ವ, ಸೊ ಬೇಗನೆ ಗಟ್ಟಿ ಆಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಬೇಕಾಗತ್ತೆ, ಎಲ್ಲೂ ಸಹ ಕೈ ಬಿಡ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಗಟ್ಟಿಯಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಉಂಡೆ ರೀತಿ ಫಾರ್ಮ್ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಮಗೇನಿಲ್ಲ ಅಂದರೂ 2 ಮಿನಿಟ್ಸ್ ಹಿಡಿಯುತ್ತೆ. ಕ್ಲೀನಾಗಿ ಮಿಕ್ಸ್ ಆಗಬೇಕಲ್ವ. ಸೊ ನೋಡ್ತಿರ್ಬೋದು ಕೈಯಲ್ಲಿ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಬಂದಿದೆ ಅಂತ. ಅಂದರೆ ವಾಟರ್ ಆ್ಯಡ್ ಮಾಡಿದ ತಕ್ಷಣ ನಮಗೆ ಗೋಧಿ ಹಿಟ್ಟು ಚೆನ್ನಾಗಿ ಅದರಲ್ಲೇ ಬೆಂದ್ಕೊಳ್ಳುತ್ತೆ, ಹಾಗಾಗಿ ಸಾಫ್ಟ್ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಈಗ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಅಂದರೆ ನಾವು ಸಕ್ಕರೆನೂ ಸಹ ವಾಟರ್ ಆ್ಯಡ್ ಮಾಡಿರ್ತೀವಲ್ವ ಆ ಟೈಮಲ್ಲೇ ಕರಗಿ ಒಂದು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ನಮಗೆ. ಸೊ ನೀವೇನಾದರೂ ತುಪ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ರೆ ನಿಮಗೆ ಸೈಡ್ಸಲ್ಲೆಲ್ಲ ತುಪ್ಪ ಬಾಣಲಿಯಿಂದ ಸಪ್ರೇಟ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ತನಕನೂ ನೀವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಎಲ್ಲ ಡ್ರೈ ಫ್ರೂಟ್ಸ್ನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಂದು ಮಾರ್ನಿಂಗ್ ದೇವ್ರ ಪ್ರಸಾದನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ಸೊ ಯಾವಾಗಲೂ ಒಂದೇ ರೀತಿ ಪ್ರಸಾದಗಳನ್ನ ನೈವೇದ್ಯಕ್ಕೆ ಟ್ರೈ ಮಾಡೋದಕ್ಕಿಂತ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಪ್ರಸಾದ ಅನ್ನೋದಕ್ಕಿಂತ ನಾರ್ಮಲ್ ಆಗಿಯೇ ಮಾಡ್ಕೋಬೋದು. ಸೊ ಇದನ್ನು ಬಾಕ್ಸ್ ರೀತಿ ಮಾಡಿಕೊಂಡು ಕಟ್ ಮಾಡಿ ಕೊಟ್ಟರೆ ಮಕ್ಕಳು ಸಹ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಎಲ್ಲ ರೀತಿಯಲ್ಲೂ ಇದು ನಮಗೆ ಒಳ್ಳೆಯದೇನೆ ಅಲ್ವಾ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೆಯದು ಅಲ್ವಾ. ಸೊ ಹೆಲ್ತ್ ಕಾನ್ಷಿಯಸ್ ಯಾರಾದರೂ ಥಿಂಕ್ ಮಾಡೋರಾದರೆ ಡೆಫಿನೆಟ್ಲಿ ಜಾಗ್ರಿನ ಅಂದರೆ ಬೆಲ್ಲನ ಯೂಸ್ ಮಾಡ್ಬೋದು. ಸೊ ನೋಡಿ ಎಷ್ಟೊಂದು ಸ್ಮೂತ್ ಆಗಿದೆ ಟೆಕ್ಸ್ಚರ್ ಅಂದ್ಬಿಟ್ಟು, ಬಾಯಲ್ಲಿಟ್ಟಿದ ತಕ್ಷಣ ಕರಗುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಸೊ ಹೆಲ್ತಿ ಕೂಡ ಹೌದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.